ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಪ್ರತಿಪಕ್ಷ ಬಿಜೆಪಿಯಲ್ಲಿ ಬದಲಾವಣೆಯ ಗಾಳಿ ಬೀಸಲಾರಂಭಿಸಿದೆ. ಕಳೆದ ಬಾರಿ ಆದಂತಹ ತಪ್ಪುಗಳನ್ನ ಸ್ಪಷ್ಟವಾಗಿ ಅರಿತಿರುವಂತಹ ಬಿಜೆಪಿ ಹೈಕಮಾಂಡ್ ನಾಯಕರು ಸ್ಫೋಟಕ ಯೋಜನೆಯನ್ನ ರೂಪಿಸಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಲ್ಲಿ ಆತಂಕವನ್ನ ಹೆಚ್ಚಿಸಿದೆ. ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಮಹಾತಂತ್ರವನ್ನ ರೂಪಿಸಿದ್ದಾರೆ. ಅದು ವರ್ಕೌಟ್ ಆದ್ರೆ ಕಾಂಗ್ರೆಸ್ ಪತರಗುಟ್ಟಿ ಹೋಗುತ್ತದೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾದ್ರೆ ಏನದು ಬಿಜೆಪಿಗರ ಬಿಗ್ ಪ್ಲಾನ್? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಕರ್ನಾಟಕದ ರಾಜಕಾರಣವೇ ಅಂತಹದ್ದು, ಕನ್ನಡಿಗರ ಸಂಸ್ಕೃತಿಯೇ ಅಂತಹದ್ದು. ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲೇ ಕರ್ನಾಟಕವೇ ಸ್ಪೆಷಲ್. ಇಲ್ಲಿನ ರಾಜಕಾರಣವೂ ಹಾಗೆ. ಇಲ್ಲಿನ ಮತದಾರರು ತುಂಬಾನೇ ಸೂಕ್ಷ್ಮ ಸಂವೇದಿಗಳು. ಪ್ರತಿ ಬಾರಿಯೂ ಇಲ್ಲಿನ ಮತದಾರರ ಆಯ್ಕೆ ಅಷ್ಟೇ ಪರ್ಫೆಕ್ಟ್ ಆಗಿರುತ್ತದೆ. ಯಾವುದೇ ಸರ್ಕಾರಗಳು ಏನೇ ತಪ್ಪು ಮಾಡಿದ್ರು ಸರಿಯಾಗಿಯೇ ಬುದ್ಧಿ ಕಲಿಸ್ತಾರೆ. ಇದಕ್ಕೆ ನಾನಾ ನಿದರ್ಶನಗಳಿವೆ. ಈಗ ಇದು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಗಮನಕ್ಕೆ ಹೋಗಿದೆ. ಮುಂದಿನ ಬಾರಿ ಹೇಗಾದ್ರೂ ಇಲ್ಲಿ ಪಾರುಪತ್ಯವನ್ನ ಸಾಧಿಸಲು ಶಪಥ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿಗರಲ್ಲಿ ಕಂಪನವನ್ನ ಸೃಷ್ಟಿಸಿದೆ. ಇಷ್ಟಕ್ಕೂ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಕರುನಾಡಿಗರ ಮನ ಗೆಲ್ಲಲು ಮಾಡಿರುವಂತಹ ಆ ಪ್ಲಾನ್ ಏನು? ಅದು ಕಾಂಗ್ರೆಸ್ಸಿಗೆ ಹೇಗೆ ತಲೆನೋವನ್ನ ತರಿಸಿದೆ ಅನ್ನೋದನ್ನ ನೋಡುದಾದ್ರೆ ಅದು ಬೇರೇನೂ ಅಲ್ಲ, ತ್ರಿಸೂತ್ರ. ಅಂದ್ರೆ ಇದರರ್ಥ ಕಾಂಗ್ರೆಸ್ಸಿಗೆ ತದ್ವಿರುದ್ಧ. ಕಾಂಗ್ರೆಸ್ ಅಹಿಂದ ವರ್ಗಗಳಿಂದ ಬಲಿಷ್ಠವಾಗಿದೆ. ಈಗ ಬಿಜೆಪಿ ಪ್ರಬಲ ಸಮುದಾಯಗಳ ಡೆಡ್ಲಿ ಕಾಂಬಿನೇಷನ್ಗೆ ಮುಂದಾಗಿದೆ. ಅದೇನಂದ್ರೆ ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ ಸಮುದಾಯಗಳ ಮನ ಗೆಲ್ಲೋದು. ಇದಕ್ಕಾಗಿ ಅದೇ ಸಮುದಾಯದ ನಾಯಕರನ್ನ ಪ್ರೊಜೆಕ್ಟ್ ಮಾಡೋದು. ಜೊತೆಗೆ ಬಿಜೆಪಿ ಉಚ್ಚಾಟಿತ ರೆಬಲ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಕಂಪ್ಲೀಟ್ ರಿಜೆಕ್ಟ್ ಮಾಡೋದು. ಹಾಗಾದ್ರೆ ಯಾರು ಆ ನಾಯಕರೆಂದ್ರೆ, ರಾಜಕೀಯ ಧುರೀಣರಾದಂತಹ ಮಾಜಿ ಪ್ರಧಾನಿ ದೇವೇಗೌಡ ಹಾಗೂ ಮಾಜಿ ಸಿಎಂ ದಕ್ಷಿಣ ಭಾರತದ ಬಿಜೆಪಿ ಭೀಷ್ಮ ಯಡಿಯೂರಪ್ಪ. ಹೌದು, ಇವರಿಬ್ಬರು ಈ ಎರಡೂ ಪ್ರಬಲ ಸಮುದಾಯಗಳ ಪರಮೋಚ್ಚ ನಾಯಕರು. ಇವರಿಬ್ಬರನ್ನ ಪ್ರೊಜೆಕ್ಟ್ ಮಾಡಿದ್ರೆ ಎರಡೂ ಸಮುದಾಯಗಳ ಮತದಾರರ ಮನ ಗೆಲ್ಲಬಹುದು. ಶಾ ಬಳಿಕ ಬ್ರಾಹ್ಮಣ ಸಮುದಾಯ ಸಹಜವಾಗಿಯೇ ಬಿಜೆಪಿ ಪರ ಒಲವನ್ನ ಹೊಂದಿದೆ. ಈ ಮೂಲಕ ಮೊದಲು ಪ್ರಬಲ ಸಮುದಾಯದ ಮತಗಳು ಬಂದ್ರೆ ಗೆಲುವು ನಿಶ್ಚಿತ. ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗರೇ ನಿರ್ಣಾಯಕರು, ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರೇ ನಿರ್ಣಾಯಕರು. ಹಾಗಾಗಿ ಈ ಸಮುದಾಯಗಳನ್ನ ಸಂಪೂರ್ಣವಾಗಿ ಬಿಜೆಪಿ ಪರ ಮತ ಬ್ಯಾಂಕ್ ಆಗಿ ಪರಿವರ್ತಿಸಲು ಪ್ರಧಾನಿ ಮೋದಿ ಶಾ ಜೋಡಿ ಮೋಡಿ ಮಾಡಲು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇವರಿಬ್ಬರ ಜೊತೆಗೆ ಕುಮಾರಸ್ವಾಮಿ, ವಿಜಯೇಂದ್ರ, ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ. ಜೊತೆಗೆ ಅಹಿಂದ ವರ್ಗಗಳ ನಾಯಕರನ್ನ ಮುಂದೆ ಬಿಟ್ಟು ಕಾಂಗ್ರೆಸ್ ಮತದಾರರನ್ನ ಕೂಡ ಸೆಳೆಯೋಕೆ ಪ್ರಧಾನಿ ಮೋದಿ ಶಾ ಜೋಡಿ ತಂತ್ರವನ್ನ ರೂಪಿಸಿದೆ. ಕರ್ನಾಟಕ ಹೇಳಿ ಕೇಳಿ ಕೋಮುವಾದಿಗಳಿಗೆ ಜಾತಿವಾದಿ ಸಿದ್ಧಾಂತಗಳನ್ನ ಎಂದೂ ಒಪ್ಪಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈ ಇಬ್ಬರೂ ರಾಜಕೀಯ ಧುರೀಣರು. ಯತ್ನಾಳ್ ಅವಶ್ಯಕತೆಯೇ ಬಿಜೆಪಿಗೆ ಇಲ್ಲ. ಯತ್ನಾಳ್ ಹೆದರಿಕೆಗಳಿಗೆಲ್ಲ ಧೃತಿಗೆಡಬಾರದು ಅನ್ನುವಂಥ ನಿರ್ಧಾರಕ್ಕೆ ಮೋದಿ ಶಾ ಬಂದಿದ್ದಾರೆ ಎನ್ನಲಾಗಿದೆ. ಇಲ್ಲಿ ಗಮನಾರ್ಹ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾದಂತಹ ಯಡಿಯೂರಪ್ಪ ಯಾವತ್ತೂ ಕೋಮುವಾದದ ಸಿದ್ಧಾಂತವನ್ನ ಪ್ರಯೋಗಿಸಿದವರಲ್ಲ. ರೈತ ಪರ ನಿಲುವುಗಳನ್ನ ತಾಳಿದ್ರು. ರೈತ ಪರ, ಹಿಂದುಳಿದವರ ಪರ ಹೋರಾಟ ಮಾಡಿದವರು. ದೇವೇಗೌಡರಂತೂ ಮಣ್ಣಿನ ಮಗ ಅಂತ ಹೇಳಿ ಹೆಸರಾದವರು. ಈ ಮೋದಿ ಶಾ ಜೋಡಿ ಕೂಡ ಯಡಿಯೂರಪ್ಪ ಸಿದ್ಧಾಂತಕ್ಕೆ ಫಿದಾ ಆಗಿದ್ದಾರೆ. ಅದನ್ನ ಅರಿತಿದ್ದಾರೆ. ಎಲ್ಲೂ ಕೂಡ ಕೋಮುವಾದ ಮಾಡಬಾರ್ದು, ಬಿಜೆಪಿ ಕೋಮುವಾದಿ ಅನ್ನುವಂತ ಕಳಂಕ ಬರದಂತೆ ನೋಡಿಕೊಳ್ಬೇಕು. ಬಿಜೆಪಿ ಅಂದ್ರೆ ಕೋಮುವಾದಿ ಅಲ್ಲ, ಬದಲಿಗೆ ಸರ್ವಜನರ ಪಕ್ಷ ಅನ್ನೋದನ್ನ ಬಿಂಬಿಸಿ
ಅದನ್ನ ಮಾಡಿ ಯಡಿಯೂರಪ್ಪಗೆ ಪ್ರಧಾನಿ ಮೋದಿ ಶಾ ಸ್ಪಷ್ಟ ನಿರ್ದೇಶನವನ್ನ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ದೇವೇಗೌಡ ಯಡಿಯೂರಪ್ಪ ಕಾಂಬಿನೇಷನ್ ಪ್ಲಾನ್ ನಿಂದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಕಂಪನ ಸೃಷ್ಟಿಯಾಗಲಿದೆ ಎಂದು ಹೇಳಲಾಗ್ತಾ ಇದೆ. ಒಟ್ಟಾರೆ ಬಿಹಾರದಲ್ಲೂ ಇದೇ ಲೆಕ್ಕಾಚಾರವನ್ನ ಹಾಕಿದಂತಹ ಬಿಜೆಪಿ ಸಿಎಂ ಹಿಂದುಳಿದ ವರ್ಗದ ನಾಯಕ ನಿತೀಶ್ ಕುಮಾರ್ ಮೂಲಕ ಅಲ್ಲಿನ ಪ್ರಬಲ ಸಮುದಾಯಗಳಾದಂತಹ ಯಾದವ್ ಮುಸ್ಲಿಂ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿತ್ತು. ಚಿರಾಗ್ ಪಾಸ್ವಾನ್ ಮೂಲಕ ದಲಿತ ಮತಗಳನ್ನ ಸೆಳೆದಿತ್ತು. ಈಗ ಕರ್ನಾಟಕದಲ್ಲೂ ಕೂಡ ಇಂತಹದ್ದೇ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.